ಪಾರ್ಟಿಲ್ ಮತ್ತೇನಾದ್ರೂ ಎಡವಟ್ ಆಯ್ತಾ? ಎಡವಟ್ ಏನೂ ಆಗಿಲ್ಲ ರೌಡಿ ನನ್ನಿ, ಬಟ್ ನಾವು ಮಾಡಿದ ಬಿಲ್ ನ ಬೇರೆ ಯಾವ್ದೋ ಹುಡುಗಿ ಪೇ ಮಾಡಿ ಕೊಟ್ಟದ್ಲು. ಹುಡುಗಿ ಕೊಟ್ಲಾ? ಯಾರು ಯಾರು ಅಂತ ನನ್ಗೂ ಗೊತ್ತಿಲ್ಲ. ಅಲ್ಲ, ಇವ್ರ ಪಾರ್ಟಿ ಮಾಡಿದ ಬಿಲ್ನ ಇನ್ಯಾರು ಯಾಕೆ ಕೊಡ್ತಾರೆ? ಯಾರು ಅಂತಾನೆ ಗೊತ್ತಿಲ್ದಾರ ಹುಡುಗಿ. ದಾನಶೂರ ಪುಣ್ಯಾತ್ಕಿತಿ ಯಾರಿರ್ಬೋದು? ಸುಳ್ಳೆ ಪುಳ್ಳೆ ಬೇರೆ ವಿಚಿತ್ರವಾಗಿ ಆಡ್ತಿದ್ದ. ಏನೋ ಭಯ ಭಯ ಅನ್ನೋ ಫೀಲಲ್ಲಿ ಇದ್ದ. ರಾತ್ರಿ ಎಲ್ಲ ಓವರ್ ಆಗಿ ಆಡ್ತಿದ್ದ. ಇವನ ಬಿಹೇವಿಯರ್ಗೂ ಆ ಬಿಲ್ ಕೊಟ್ಟಿರೋ ಪುಣ್ಯಾತ್ಕಿತ್ತಿಗೂ ಏನಾದ್ರೂ ಲಿಂಕ್ ಇರ್ಬೋದಾ? ಚಚ, ಚಾನ್ಸೇ ಇಲ್ಲ. ನಮ್ ಹುಡ್ಗಂಗೆ ಹುಡ್ಗಿರಂದ್ರೇ ಆಗ್ತಿರ್ಲಿಲ್ಲ, ಮತ್ ಲಿಂಕ್ ಇರೋದಕ್ಕೆ ಹೇಗ್ ಸಾಧ್ಯ? ಮತ್ ಇನ್ನೇನಿರ್ಬೋದು ಮ್ಯಾಟ್ರು? ಲೂಸು ಚೈಲ್ಡ್ ತರ ಇಡ್ತಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಎಮ್ಮೆ ತರ ಬೆಳೆದಿದೆ ಅಷ್ಟೇ. ಲೈ, ನಾನು ಎಷ್ಟೇ ಬೆಳೆದು ನೀನೇನು ಎತ್ಕೊಂಡು ಓಡಾಡ್ತೀಯ? ನಾನು ಹೀಗೆ ಕಣೆ, ವಯಸ್ಸಾದ್ರೂ ಚಿಕ್ಕ ಮಗು ತರನೇ ಇರ್ತೀನಿ. ನಿನ್ ತರ ಸಣ್ಣ ವಯಸ್ಸಲ್ಲೇ ಹಳೆ ಮುದ್ಕಿ ಅಂತ ಅನ್ಸ್ಕೊಳ್ಳೋದ. ನೋಡ್ಕೋತೀನಿ ನೀನ. ಹೇಳು ವೇದಾಂತ್. ಬಜಾರಿ, ಬೆಳಗ್ಗೆ 7 ಗಂಟೆಗೆ ಮನೆ ಹತ್ರ ಬರ್ತೀನಿ, ರೆಡಿ ಇರು. ಒಂದು ಪೇರ್ ಬಟನ್ ಎತ್ತಿಟ್ಕೊಂಡಿರು, ನಾನೇ ಪಿಕ್ ಮಾಡ್ತೀನಿ. ಏನು, ಒಂದೆರಡು ಜೊತೆ ಬಟ್ಟೆ ಬೇರೆ ಇಟ್ಕೋಬೇಕಾ? ಎಲ್ಲಿ ಹೋಗ್ತಿದ್ವಿ ನಾವು ಇದಕ್ಕಿದ್ದಂಗೆ? ಏನ್ ಸಮಾಚಾರ? ಅದನ್ನೆಲ್ಲ ಒಂದು ಬೇ ಹೋಗ್ತಾ ಹೇಳ್ತೀನಿ. ಹಲೋ, ಇದು ಅಮ್ಮ. ಅವಳಿಗೆ ಏನೇ ವಿಷಯ ಇದ್ರು ನೀನ್ ಮೊದಲೇ ಹೇಳ್ಬೇಕು ತಾನೆ? ನಾನು ಅಮೂಲ್ಯನ್ಗಲ್ಲ, ಅವ್ರ ಅಮ್ಮನಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ನೀನು ಮದುವೆ ಆಗ್ತಿರೋ ಹುಡುಗಿ ಅವಳು. ಆಲ್ರೆಡಿ ಅವಳನ್ನ ನಿನಗೆ ಒಪ್ಸಿದ್ದೀವಿ. ನನ್ನ ಯಾಕಪ್ಪ ಕೇಳ್ತಿ ಅಂತ ಹೇಳಿದ್ದಾರೆ. ಸೊ ತಾವು ರೆಡಿ ಇರಿ, ಮರಿಬಿಡಿ. ಬೆಳಗ್ಗೆ 7 ಗಂಟೆಗೆ. ಏಳು ಗಂಟೆ ಅಂದ, ಈಗ 6:15 ಅಂತಿದ್ದಾನೆ. ಅಮ್ಮಂಗೆ ಹೇಳಿದ್ದೀನಿ ಅಂತಾನೆ, ಅಮ್ಮ ಒಪ್ಪಿದ್ದಾರೆ ಅಂತಿದ್ದಾನೆ. ನಮಗೆ ಗೊತ್ತಿಲ್ಲದೆ ನನ್ನ ಸುತ್ತಮುತ್ತ ಏನೋ ನಡೀತಿದೆ ಬಜರಂಗಿ. ಪರಿಸ್ಥಿತಿ ಅರ್ಥ ಆಗ್ತಿಲ್ಲ, ಅಮ್ಮ ಅರ್ಥ ಆಗ್ತಿಲ್ಲ, ಈ ಸುಳ್ಳೆ ಪುಳ್ಳೆ ಅಂತೂ ಮೊದಲೇ ಅರ್ಥ ಆಗ್ತಿಲ್ಲ. ಅಮ್ಮ, ಇಂಥ ಕಂಡೀಷನ್ ಎಲ್ಲ ನಿನಗೆ ಬೇಕಿತ್ತಾ? ವಿಕ್ಕಿ ಅವರೇ, ನೀವೇನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ. ಹಾಯ್ ಆರ್ತಿ. ಹಾಯ್ ಅಣ್ಣ. ಡಿಸ್ಟರ್ಬ್ ಮಾಡಿದ್ನಾ? ಏನ್ ಮಾಡ್ತಾ ಇದ್ರಿ? ಏಕಾಂತದಲ್ಲಿ ಏನಾದ್ರು ಕೂತ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ವಿ. ಓಕೆ, ನಾಳೆ ಏನೋ ಸ್ಪೆಷಲ್ ಪ್ಲಾನ್ ಮಾಡಿದ್ದೀರಾ? ಸ್ಪೆಷಲ್ ಪ್ಲಾನ್ ಮಾಡಿದ್ರೆ ಏನು ಇಟ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಾನು ಮತ್ತೆ ಅಣ್ಣ ಏನೊಂದು ಸ್ಪೆಷಲ್ ಪ್ಲಾನ್ ಮಾಡಿದ್ದೀವಿ. ಹೌದಾ? ಸರಿ, ಆಗ್ಬೋದು. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ನಾಳೆ ಬೆಳಿಗ್ಗೆ 6:15ಗೆ ಇಬ್ರು ರೆಡಿ ಇರ್ಬೇಕು, ಮಿಸ್ ಮಾಡೋ ಹಾಗಿಲ್ಲ. 6:15? ಅಷ್ಟು ಬೇಗನಾ? ಸರಿ, ನಾನು ರೆಡಿ ಇರ್ತೀನಿ. ಇವರಿಗೆ ನೀವೇ ಹೇಳ್ಬೇಕು, ಅದಕ್ಕೆ ನನ್ನ ಕೈಲಂತೂ ಆಗಲ್ಲ. ಹಲೋ ಬ್ರದರ್, ನಾವೇನ್ ಮಾತಾಡ್ತಾ ಇದ್ರೆ ನೀ ಏನ್ ಲ್ಯಾಪ್ಟಾಪ್ ಅಲ್ಲಿ ಕೊಡ್ತಾ ಇದೀಯಾ? ಹೇಳಿದ್ ಕೇಳಿಸುತ್ತಾನೆ. ಬೆಳಿಗ್ಗೆ 6:15ಗೆ ರೆಡಿ ಆಗಿ ಆಚೆ ನಿಂತಿರ್ಬೇಕು. ಹೌದಾ? ಅಷ್ಟು ಬೇಗನಾ? ನಾವು ಆಚೆ ಹೋಗ್ತಿದ್ವಾ? ಏನ್ ಸ್ಪೆಷಲ್? ಹೇಗೆ ಹೇಳ್ತಿದ್ದಾನೆ ಅಂತ. ಅದಕ್ಕೆ ಒಂದ್ ನಿಮಿಷ. ನಿಮ್ಗೆ ಏನು ಗೊತ್ತೇ ಆಗಲ್ಲ, ನಾನು ನಿಮ್ ಜೊತೆ ಮಾತಾಡೋದೇ ಇಲ್ಲ. ನೀವು ಮಾತ್ರ, ನಾನು ಮಾತಾಡ್ಸಲ್ಲ. ಅದಕ್ಕೆ ಇಷ್ಟೆಲ್ಲ ಆದ್ಮೇಲೆ ನಾವ್ ಇಲ್ಲೇ ಇದೀವಲ್ಲ, ಬನ್ನಿ ಹೋಗೋಣ. ಹೇಳಿ ಬ್ರದರ್. ಏನಾಯ್ತು ಅಂತ? ಸೈಕೋಪಾತ್ಗಳ ಅಲ್ಲ, ನಾನು ಏನ್ ಹೇಳ್ಬಾರ್ದು ಹೇಳ್ದೆ ಅಂತ ಈ ಲೆವೆಲ್ಗೆ ಮೂತಿ ಉದಿಸ್ಕೊಂಡು ಹೋದ್ರು. ಅದು ಈ ಲೆವೆಲ್ ಬಾರಿಸಿ ಹೆಂಗಸ್ರ ಲಾಜಿಕ್ ಅರ್ಥ ಆಗಲ್ಲ. ನಾನು ಜಸ್ಟ್ ನಾಳೆ ಏನ್ ಸ್ಪೆಷಲ್ ಅಂತ ಕೇಳಿದ್ನಷ್ಟೇ ಅಪ್ಪ. ಅದಕ್ಕೆ ಯಾಕೆ ಇವ್ರು ಹುಡ್ಕೋಬೇಕು?
ನಾವು ಪಾಪ ಗಂಡಸರು ಎಲ್ಲದಕ್ಕೂ ಬಯಸ್ಕೊಳ್ಬೇಕು. ಸದ್ಯಕ್ಕೆ ಈ ಲೋಕ ಬದಲಾಗೋ ಲಕ್ಷಣ ಇಲ್ಲ, ಗಂಡಸರಿಗೆ ಕಾಲನೂ ಇಲ್ಲ. ಎಲ್ಲಿ ನೋಡ್ತಿದ್ದೀರಿ? ನನ್ ನೋಡಿ, ನಾನೇ ಹೇಳ್ತಿರೋದು. ಆ ತರಕಾರಿ ಅವನ ಹತ್ರ ಮಾತಾಡಿ ಸಾಕಾಗೋಯ್ತು. ಅವನ್ ರೇಟ್ ಜಾಸ್ತಿ ಮಾಡ್ದ ಅಂತ ನಾವೊಂದು ಪ್ಲೇಟ್ ಪಲಾವ್ಗೆ 50 ರೂಪಾಯಿ ಮಾಡೋಕ್ಕಾಗತ್ತಾ? ಜನ ನಿಜವಾಗ್ಲೂ ಬರ್ತಾರ? ಅಲ್ಲ, ಗಾಳಿ ತುಂಬಿದಷ್ಟು ಬಲೂನ್ ದೊಡ್ಡದಾಗತ್ತೆ ಅಂತ ಜನಕ್ಕೆ ಯಾಕೆ ಅರ್ಥ ಆಗಲ್ಲ? ನಾವು ಎಲ್ಲರ ಕಷ್ಟನೂ ಅರ್ಥ ಮಾಡ್ಕೊಳ್ತೀವಿ, ನಮಗೆ ಸ್ಪಂದಿಸೋರು ಯಾರೂ ಇಲ್ಲ. ಈಗಿನ ಕಾಲದ ಜನರೇ ಹಾಗೆ ಪರಿ, ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋಲ್ಲ. ಮರದ ತುದಿಲಿರೋ ಹಣ್ಣು ಕೊಳ್ತಿರೋದನ್ನ ನೋಡ್ತಾರೆ ಹೊರತು ಬುಡದಲ್ಲಿ ಏನಾಗಿದೆ ಅಂತ ನೋಡೋದಿಲ್ಲ. ಈಗ ನಾವೇ ನೋಡು, ತರಕಾರಿ ರೇಟ್ ಜಾಸ್ತಿ ಆಗಿದೆ ಅಂತ ಹಲುಕ್ತೀವಿ. ಪಾಪ ಅವನ ಪರಿಸ್ಥಿತಿನೂ ಅದೇ ಅಲ್ವಾ? ಮಧ್ಯವರ್ತಿಗಳಿಂದ ಎಲ್ಲ ಜಾಸ್ತಿ ಆಗಿರುತ್ತೆ. ಅವನಾದ್ರೂ ಏನ್ ಮಾಡ್ತಾನೆ? ಅವನು ನಮ್ಮ ತರ ವ್ಯಾಪಾರ ತಾನೇ ಮಾಡ್ತಾ ಇರೋದು. ಅದು ನಿಜಾನಿ, ಅವನ್ ನಂದೇನು ಪ್ರಯೋಜನ? ಓಹೋ, ಬಂದಿದ್ದೀರಾ? ಕೂತಿದ್ದೀರಾ? ಕೂತ್ಕೊಂಡೇ ಇರಿ. ಹಾ, ಕುಡಿಯೋದಕ್ಕೆ ಏನ್ ತಗೊಳ್ತೀರಾ? ಕಾಫಿ, ಟೀ, ಹಾಲು, ಮಿಲ್ಕ್ ಶೇಕ್, ಶರ್ಬತ್? ನನಗೇನು ಬೇಡ, ನೀರು ಕೊಡು ಸಾಕು. ಹುರಿಗೇನಾದ್ರು ಬೇಕಿದ್ರೆ ಮಾಡ್ಕೊಡು. ನನಗೂ ನೀರೇ ಸಾಕು. ಸರಿ ಐ ಥಿಂಕ್. ಏನಿರೋದು ಇಷ್ಟೊಂದು ಬೆಣ್ಣೆ ಹಚ್ತಾ ಇದೆಯಾ? ಏನಿಲ್ಲಮ್ಮ, ಹೊರಗಡೆ ಹೋಗಿ ಸುಸ್ತಾಗಿ ಬಂದಿದ್ದೀರಾ ಅಂತ ವಿಚಾರಿಸಿದ್ರೆ ಏನೇನೋ ಹೇಳ್ತೀರಾ. ಹೇಗಿದ್ದೀರಾ ಅಂತ ಒಂದೇ ಒಂದು ಪದ ಕೇಳಿದ್ರೆ ಮಾತಾಡೋದಕ್ಕೂ ರೋಗ ದುರಂಕಾರ ಅಂತ ಅಂತೀರಾ. ಹೇಗಿದ್ದೀರಾ, ಮನೇಲೆಲ್ಲ ಹೇಗಿದ್ದಾರೆ, ಮದ್ವೆ ಚೆನ್ನಾಗಾಯ್ತಾ, ಈ ಸಲ ಬೆಳೆ ಹೇಗಿದೆ ಅಂತ 1000 ಪ್ರಶ್ನೆ ಕೇಳಿದ್ರೆ ಏನೋ ಕೆಲಸ ಆಗ್ಬೇಕಿತ್ತೇನೋ, ಬಕೆಟ್ ಹಿಡಿತಾಳೆ ಅಂತೀರಾ. ನಾವೇನ್ ಮಾಡೋದು? ಮೊದ್ಲೇ ನಮ್ ಬಜಾರಿ ಅನ್ನೋ ಪಟ್ಟ. ಮಾತಾಡಿದ್ರು ತಪ್ಪು, ಸುಮ್ನಿದ್ರು ತಪ್ಪು. ಒಂದು ಹಿರಿಯೊಳಾಗಿ ಹುಟ್ಬೇಕು, ಇಲ್ಲ ಕಿರಿಯೊಳಾಗಿ ಹುಟ್ಬೇಕು. ಈ ತರ ಸೆಂಟ್ರಲ್ ಹುಟ್ಟಿದ್ರೆ 1000 ಮಾತು ಕೇಳ್ಬೇಕಾಗುತ್ತೆ. ಅಯ್ಯೋ, ಅದು ಎಷ್ಟು ಅಂತ ಮಾತಾಡ್ತೀಯೇ? ನಿನ್ನ ಹತ್ರ ಮಾತಿಗೆ ನಿಂತ್ರೆ ಸುಸ್ತು ಡಬಲ್ ಆಗೋಗ್ಬಿಡುತ್ತೆ. ನಾನೇ ಹೋಗಿ ನೀರು ಕುಡ್ಕೊಂಡ್ ಬರ್ತೀನಿ. ಅಪ್ಪ, ನೀನ್ ಕೂತ್ಕೋ, ನಾನೇ ಹೋಗ್ತಾ ಇರ್ತೀನಿ. ಆಮೇಲೆ 1 ಗ್ಲಾಸ್ ನೀರ್ ಕೇಳಿದ್ರೆ ಕೊಡೋ ಗತಿ ಇಲ್ಲ ಅಂತ ಗೊಣಗ್ತಾ ಇರ್ತೀಯ. ಬರೀ ಬೇಸಿಗೆಗಾಲ ಶುರುವಾಗಿದೆ, ಒಂದು ಕೂಲರ್ ತಂದ್ಬಿಡೋಣ. ಹಾ, ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಕೂಲರ್ ತರ್ತಾರ. ಕೂಲರ್ನ ಮನೆಯಲ್ಲಿ ಹೆಣ್ಮಕ್ಳು ಹುಡ್ದಾಗ್ಲಿಂದ ಒಂದು ಪೆಪ್ಪರ್ಮೆಂಟ್ ತರ್ತೀನಿ ಅಂದ್ರೆ ಮೊದಲು ಮಕ್ಕಳು ಮದುವೆ ಬಗ್ಗೆ ಯೋಚನೆ ಮಾಡಿ ಅಂತೀಯ ನೀನು. ತಗೊಳಪ್ಪ. ಮಾತಾಡದೆ ಮೊದಲೇ ಕೆಲಸ ಮಾಡಿದ್ರೆ ನಿನ್ ಗಂಟೆನಾದ್ರೂ ಹೋಗ್ತಿತ್ತೇನೆ. ಹಾ, ಅದನ್ನೇ ಹೇಳಿದಲ್ಲಮ್ಮ, ನಾವು ಮಾತಾಡಿದ್ರು ಕಷ್ಟ, ಸುಮ್ನೆ ಇದ್ರು ಕಷ್ಟ. ಅಯ್ಯಮ್ಮ, ಸಾಕು ತಾಯಿ, ಸಾಕು. ತಗೋ, ಕೊಡಿ. ಹಾ, ಅಂದಾಗೆ ಹೇಳದ್ ಮರ್ತೆ, ನಾನು ನಾಳೆ ಆಚೆ ಹೋಗ್ತಿದ್ದೀನಿ. ಹ್ಞೂ ಗೊತ್ತು, ಅದ್ರಲ್ಲಿ ವಿಶೇಷತೆ ಏನಿದೆ? ಆರಾಮಾಗಿ ಹೋಗ್ಬಿಟ್ ಬಾ. ಜೊತೆಗೆ 1 ಸೆಟ್ ಬಟ್ಟೆನೂ ತಗೊಂಡು ಹೋಗು. ಯಪ್ಪ ಬಜರಂಗಿ, ನನ್ನ ಜೀವನದಲ್ಲೂ ಬಂಗಾರದ ತೇರ್ ಬರುತ್ತೆ. ಎಳೆಯೋರು ಯಾರಾದ್ರೆ ಏನು, ಕೂತ್ಕೊಂಡು ಟಾಟಾ ಮಾಡೋಳು ನಾನಾಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಯಾಕಮ್ಮ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಪ್ಪ, ಅಮ್ಮಂಗೆ ಸೇಮ್ ಅವಳ ತರನೇ ಇರೋ ತಂಗಿ ಏನಾದ್ರು ದಾಳ? ಯಾಕಮ್ಮ? ಬರ್ತಾ ಗ್ಯಾಪ್ ಅಲ್ಲಿ ಅದ್ಲಿ ಬದ್ಲಿ ಆಗೋದ್ರು ಅಂತ ಡೌಟ್ ಆಗ್ತಿದೆ. ಯಾಕೆ ಹಾಕಿ ಹೇಳ್ತಿದ್ಯಾ? ಏನೋ ಮಿಸ್ ಹೊಡಿತಿದೆ, ಯಾವ್ದೋ ಬೇರೆ ಗಾಳಿ ಬೀಸಿದೆ, ಇಲ್ಲ ಯಾರೋ ಮಾಟ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ನಮ್ಮ ಪರಿ ಹೀಗಾಡೋದಕ್ಕೆ ಚಾನ್ಸೇ ಇಲ್ಲ. ಕಮಕ್ ಕಿಮಕ್ ಅಂದ್ರೆ ಓಕೆ ಅಂದ್ಲು ಅಂದ್ರೆ ಏನ್ ತಮಾಷೆನಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ಲೇ? ಹಾ, ಮಾತಾಡ್ತಿರೋದು ನೀನೇನೋ ಅಥವಾ ಮೈ ಮೇಲೆ ಯಾರೋ ಬಂದಿದಾರ ಅಂತ. ಅಮ್ಮು, ನೀನ್ ಹೋಗ್ತಾ ಇರೋದು ನಿನ್ ಫ್ಯಾನ್ಸಿ ಜೊತೆಗೆ. ಅದು ಫ್ಯಾನ್ಸಿ ಅಲ್ಲ. ಅದೇ, ಅವನ ಜೊತೆಗೆ ನಿನ್ನನ್ನ ಕಳ್ಸ್ಕೊಡೋಕೆ ನಮ್ಗೇನು ತೊಂದರೆ ಇಲ್ಲ. ಅವನು ಒಳ್ಳೆ ಹುಡುಗ, ನಿನ್ನನ್ನ ಜೋಪಾನವಾಗಿ ಕರ್ಕೊಂಡು ಹೋಗಿ ಬರ್ತಾನೆ ಅನ್ನೋ ನಂಬಿಕೆ ನಮ್ಗಿದೆ. ಓಹೋ, ಅಲ್ಲಿಗೆ ನನ್ಗಿಂತ ಮುಂಚೆ ನಿನ್ಗೆ ಮ್ಯಾಟ್ರ್ ಗೊತ್ತಾಗಿದೆ ಏನು? ಹಾ, ಹೇಳಿದಾನೆ. ಕನ್ನಡ ಎಕ್ಸಾಮ್ ದಿನ ಇಂಗ್ಲಿಷ್ ಕ್ವಶನ್ ಪೇಪರ್ ಕೊಟ್ಟಂಗ್ ಆಗ್ತಿದೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಿದೀವಿ ಅಂತಾನು ಹೇಳಿರ್ತಾನೆ, ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೇನೇ ಯೋಚನೆ ಮಾಡ್ತಿದ್ಯಾ? ಮನ್ಸಲ್ಲೇ ಬೈಕೋಬೇಡ. ನಾನು ವೇದಾಂತ್ ವಿಷಯದಲ್ಲಿ ಗಲಾಟೆ ಮಾಡಿದ್ ನಿಜಾನೇ.
ಆದ್ರೆ ಯಾವತ್ತೂ ಒಂದು ಸರಿ ಇಲ್ಲ ಅಂತ ಮಾತ್ರ ಗಲಾಟೆ ಮಾಡಿಲ್ಲ. ಆಯ್ತು ಬಿಡಮ್ಮ, ಆಗಿರೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಅಲ್ವಾ? ಅಯ್ಯೋ ಅದ್ ಬಿಡು. ಆದ್ರೂ ನಿಂಗೆ ಅವ್ನು ಇದನ್ನೆಲ್ಲ ಹೇಳಿದಾನ ಅಂತ ಡೌಟು. ಅವ್ನು ಹೇಳಿದ ಹೋಗಿದ್ರೆ ನಮ್ಗೇನೆ ಗೊತ್ತಾಗ್ತಿತ್ತು ಅಲ್ವೇನ್ರಿ? ಹೌದಾ? ಹಾಗಾದ್ರೆ ನಾವ್ ಎಲ್ಲಿಗೆ ಹೋಗ್ತಿದೀವಿ ಹೇಳು ನೋಡೋಣ. ಏನಮ್ಮ ನೀನು ನಿನಗೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದಾನೋ ನಮಗೂ ಅಲ್ಲಿಗೆ ಹೋಗೋದು ಅಂತ ಹೇಳಿರೋದು. ಬರೀ ನೀನ್ ನಡಿ, ಇಲ್ದಿದ್ರೆ ಹೇಳು ಪ್ರಶ್ನೆ ಮೇಲೆ ಪ್ರಶ್ನೆ ಕಡೆ ತಲೆ ಏನೇನೋ ಕೇಳ್ತಾ ಇರ್ತಾಳಪ್ಪ ಅವಳು. ಅಮ್ಮ ಬಾಯ್ ಬಿಡ್ತಿದ್ರು, ಈ ಅಪ್ಪ ಫುಲ್ ಸ್ಟಾಪ್ ಇಟ್ಬಿಟ್ರು. ಈ ಸುಳ್ಳಿ ಪುಳ್ಳಿ ಏನ್ ಪ್ಲಾನ್ ಮಾಡಿರ್ಬೋದು? 100 ವರ್ಷ ಆಯಸ್ ನಿಂಗೆ. ಹಾಯ್ ಸುಳ್ಳಿ ಪುಳ್ಳೆ. ಹಾಯ್ ಬಜಾರಿ. ಈ ರೌಡಿ ಬೇಬಿಗೆ ಇನ್ನೊಬ್ರು ತಲೆಯಲ್ಲಿ ಹುಳ ಬಿಟ್ಟು ಅಭ್ಯಾಸ ಇದೆ ಹೊರತು ನಮಗ್ ನಾವು ಹುಳ ಬಿಟ್ಕೊಂಡ್ ಮಗಳೇ ಅಲ್ಲ. ಸುಮ್ನೆ ಈ ಸಸ್ಪೆನ್ಸ್ ಎಲ್ಲ ಬೇಡ. ಸೀದಾ ಬಾತ್ ನೋ ಬಾಕ್ವಾಸ್ ಅನ್ನೋ ತರ ನಾಳೆ ಎಲ್ಲಿ ಹೋಗ್ತಿದೀವಿ ಅಂತ ಕರೆಕ್ಟಾಗಿ ಹೇಳು. ಹೇಳಬೇಕಾ? ಹೌದು, ಹೇಳಬೇಕು. ಮತ್ತೇನಿಲ್ಲ, ನಾಳೆ ಹೇಗಿದ್ರು ಬರ್ತಿದ್ಯಲ್ಲ, ನಾಳೆ ಇಬ್ರು ಓಡೋಗಿ ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಏನಂತೀಯಾ? ಏ ಲೂಸು, ಏನ್ ಹೇಳ್ತಿದ್ಯಾ? ನನ್ ಮದ್ವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಮೈ ತುಂಬಾ ಬಂಗಾರ ಹಾಕೋಬೇಕು, ತಲೆ ತುಂಬಾ ಹೂ ಮುಡ್ಕೊಂಡು ಮುಖಕ್ಕೆ ಬಣ್ಣ ಹಾಕ್ತೆ ಮಿಂಚ್ಬೇಕು, ನಾನ್ ನಡೆದು ಬರ್ಬೇಕಾದ್ರೆ ಕಾಲಡಿ ಹೂ ನಾಚ್ಬೇಕು, ಈ ಅಲಂಕಾರದ ಬೊಂಬೆ ಕೂರ್ಸೋದಕ್ಕೆ ಸುಂದರವಾದ ಮಂಟಪ ಇರ್ಬೇಕು, ಮಂಟಪದಲ್ಲಿರೋರ್ ಮುಖದ ತುಂಬಾ ನಗು ಇರ್ಬೇಕು, ಸಾವಿರಾರು ಜನದ ಆಶೀರ್ವಾದ ಮಧ್ಯೆ ಗಟ್ಟಿ ಮೇಳದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ನಾನ್ ಮದ್ವೆ ನಡಿಬೇಕು ಅಂತ ಅನ್ಕೊಂಡಿದ್ರೆ ಕಳ್ರ ತರ ಕಾಡಲ್ಲಿ ಮದ್ವೆ ಆಗೋಣ ಅಂತಿದ್ಯಾ? ನಾನ್ ಬರಲ್ಲ. ದಯವಿಟ್ಟು ನೀನು ಆಲ್ ಇಂಡಿಯಾ ರೇಡಿಯೋ ಬಾಯಿನ ಮುಚ್ತೀಯಾ? ನಾಳೆ ಆದ್ಯ ಆರ್ಗ್ಯಾನಿಕ್ 2nd ಇಯರ್ ಆನಿವರ್ಸರಿ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಿದೀವಿ. ಓ ಅದಾ ಮ್ಯಾಟ್ರು. ಸೂಪರ್ ಸೂಪರ್ ಸೂಪರ್. ಆದ್ರೆ ಇದನ್ನ ಹೇಳಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಕಾ? ನಾಳೆ ನನ್ ಕೈಗೆ ಸಿಗು, ಇದಾನೆ ನಿಂಗೆ ಮಾರಿ ಹಬ್ಬ. ನೀನ್ ಮೊದಲು ನನ್ನ ಕೈಗೆ ಸಿಗು, ನಿನ್ ಕಿವಿ ಹಿಂತೀನಿ. ಓಕೆ, ಮರ್ತು ಹೋದೆ ಅಂತಾನೆ ಇಟ್ಕೊಳ್ಳೋಣ. ನಾಳೆ ಹೊರಗಡೆ ಹೋಗ್ಬೇಕು, ಏನೋ ಪ್ಲಾನ್ ಮಾಡ್ತಿದೀವಿ ಅಂತ ಹೇಳ್ದಾಗ್ಲಾದ್ರೂ ಗೆಸ್ ಮಾಡ್ಬೇಕು ತಾನೆ. ಅದನ್ನ ಬಿಟ್ಟು ನಂಗೆ ಬೈತಿಲ್ಲ. ನಿಜ, ನಾನೇ ನೆನ್ಪಿಡ್ಕೋಬೇಕಿತ್ತು. ಸಾರಿ. ನಿನ್ ಬಿಡು, ಮುಖ್ಯವಾಗಿ ಯಾರು ನೆನ್ಪಿರ್ಬೇಕೋ ಅವ್ರಿಗೆ ನೆನ್ಪಿಲ್ಲ. ಯಾರ್ಗೆ? ನೀನ್ ತರ್ಲೆ ಬಾಬನ್ಗೆ. ಏನು ವಿಕ್ಕಿ ಬಾಬಂಗ್ ನೆನ್ಪಿಲ್ವಾ? ಅವನೇ ಮರ್ತು ಹೋಗಿದ. ಅದಕ್ಕೆ ನಾಳೆ ಬೆಳಗ್ಗೆ ಅವನಿಗೆ ಪನಿಷ್ಮೆಂಟ್ ಕಾದಿದೆ. ಬಿಡ್ತಾರಾ ಮತ್ತೆ? ಇದನ್ನೇ ಮರ್ತ್ರೆ ಹೆಂಗೆ? ಏನ್ ಪನಿಷ್ಮೆಂಟ್? ಮತ್ತೊಬ್ರಿಗೆ ಪನಿಷ್ಮೆಂಟ್ ಅಂದ್ರೆ ನಿನ್ಗೆ ಏನ್ ಕ್ಯೂರಿಯಾಸಿಟಿ ಅಲ್ವಾ? ಅದು ಎಲ್ರಿಗೂ ಹಂಗೆ. ಸ್ಕೂಲಲ್ಲಿ ಮೇಷ್ಟ್ರನ್ ಯಾರಿಗೂ ಹೊಡಿವಾಗ ನಾವು ಮಜಾ ತಗೊಳ್ತಿರ್ಲಿಲ್ವಾ? ನಮ್ ಬುಡಕ್ ಬಂದಾಗ ಮಾತ್ರ ಟೆನ್ಷನ್ ಆಗೋದು. ಅದ್ ಬಿಡು, ಪನಿಷ್ಮೆಂಟ್ ಏನು ಹೇಳು? ಸರ್ಪ್ರೈಸ್. ಇಲ್ಲ ಇವನ ರೌಡಿ ಬೇಬಿ ಮಾತಾಡುವಾಗ ಫೋನ್ ಕಟ್ ಮಾಡೋಷ್ಟು ಧೈರ್ಯನ ಇವನಿಗೆ? ನಾಳೆ ಪಾವನ್ ಜೊತೆ ಈ ತಪ್ಪಿಗೆ ನಿನಗೂ ಪನಿಷ್ಮೆಂಟ್ ಕೊಡ್ತೀನಿ. ರೆಡಿನಾ? ರೆಡಿ. ಪಾಪ ಕಣವಣ್ಣ, ಅವನಿನ್ನೂ ಮಲಗಿದಾನೆ. ಮಲ್ಗೆ ಇರ್ಲಿ, ಅವನಿದ್ರೆ ನಾವು ಅನ್ಕೊಂಡಿರ್ತೀನಲ್ಲ ಪನಿಷ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಅದೇ ಮತ್ತೆ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನೆನಪಲ್ಲಿರೋದು, ಬುದ್ಧಿ ಬರೋದು. ನಾನ್ ಮರ್ತಿದ್ರೆ ನೀನ್ ಸುಮ್ಮನಿರ್ತಿದ್ಯಾ? ಇಲ್ಲ, 1 ವರ್ಷ ಆಚೆ ಮಲಗಿಸ್ತೀನಿ. ಈಗ ಮಾಡಿದ್ರೆ ನೀನ್ ಯಾವತ್ತೂ ಮರೆಯೋದಿಲ್ಲ. ಬನ್ನಿ. ಅಪ್ಪ, ಅಮ್ಮ, ಅಜ್ಜಿ, ನಾವಿದ್ ಹೋಗಿ ಬರ್ತೀವಿ. ಸರಿ, ಹೊರಡ್ವಾ? ಹೋಗಿ ಬರ್ತೀವಿ. ಹಾಯ್ ಎಲ್ರಿಗೂ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು.
ಹೊರಡೋಣವಾ? ಕೇಳ್ತಿರಲ್ಲ ಅದಕ್ಕೆ ಇನ್ನೊಂದ್ 2 ನಿಮಿಷ ಇಲ್ಲೇ ಇದ್ರು ನಮ್ಮಮ್ಮ ನಿಮ್ಮನ್ನು ಸೇರ್ಸ್ಕೊಂಡು ಹಬ್ಬ ಮಾಡ್ಬಿಡ್ತಾಳೆ. ಹೌದಾ? ಯಾಕೆ? ಮತ್ತೆ ಇನ್ನೇನಣ್ಣ, ಇವತ್ತು ಹಬ್ಬ ಇಟ್ಕೊಂಡು ಯಾಕೆ ಆಚೆ ಹೊರಟಿದ್ದೀರಾ ಅಂತ ಆಗ್ಲೇ ನಕರ ಶುರು ಆಗೋಗಿತ್ತು. ಆದ್ರೆ ನಾನು ಹಠ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಲಾಕ್ ಮಾಡೋದಂತೂ ಗ್ಯಾರಂಟಿ. ತಗೊಳ್ಳಿ ಬೇವು ಬೆಲ್ಲ. ಥ್ಯಾಂಕ್ ಯು. ನಿನ್ಗೆ ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಆರೋಗ್ಯ ಸರಿ ಇಲ್ಲ. ಯಾಕೆ ಅಷ್ಟೊಂದು ಕಹಿ ಇದೆಯಾ? ನನ್ನ ಮನೇಲಿ ತಿನ್ನಲ್ಲ. ನಿಮ್ಮಮ್ಮ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಬೇಗನ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ಯಾಕೋ ಅತ್ತೆ ಆಯ್ತು, ನಮ್ಮಮ್ಮನ ತುಂಬಾ ಆಡ್ಕೊಬೇಡ, ನನಗೆ ಕೋಪ ಬರುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಆಗ್ಬಾ ದಾರಿಗೆ. ಆದ್ರೆ ಕಹಿ ಸ್ವಲ್ಪ ಜಾಸ್ತಿನೇ ಇತ್ತು. ಅಷ್ಟೇ ತಾನೇ, ಸ್ವೀಟ್ ಆಗಿ ನಾನಿದ್ದೀನಲ್ಲ. ನಾನು ನೋಡಿದ್ದೀನಿ, ಕಹಿನೇ ಗೊತ್ತಾಗಲ್ಲ. ಸಾಕ್ ಮಾಡಿ ನಿಮ್ಮ ಆಟ. ಜಾಸ್ತಿ ಸ್ವೀಟ್ ಆದ್ರೆ ಅಣ್ಣಂಗೆ ಶುಗರ್ ಬರುತ್ತೆ. ನಿಮ್ಮ ಈ ಸಂಭ್ರಮ ಸಡಗರ ಎಲ್ಲ ಎಷ್ಟು ಬೇಗ ಮುಗೀತು ಅಷ್ಟು ಬೇಗ ನಾವು ಅಂದ್ಕೊಡ್ರೋ ಜಾಗಕ್ಕೆ ಹೋಗ್ಬೋದು. ಸರಿ ಅಣ್ಣ. ಹೌದು, ವಿಕ್ಕಿ ಬಾಬಾ ಇಲ್ಲಿ ಕಾಣ್ತಿಲ್ಲ. ಅವನು ಮೇಲಿದ್ದಾನೆ. ಮೇಲಿದಾರ ಅಂದ್ರೆ? ಎಲ್ಲರಿಗಿಂತ ಮೇಲಿದ್ದಾನೆ. ಕಾರ್ ಟಾಪ್ ನೋಡು. ಬಾವ ಆದ್ಯಾ, ಏನಿದು ವಿಕ್ಕಿನ ಕಳ್ಕಟ್ಟಿದ್ದೀರಾ? ಅದು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಪನಿಷ್ಮೆಂಟ್. ಪಾಪ ಅಣ್ಣ, ಸಾಕು ಪನಿಷ್ಮೆಂಟು, ಕೆಳಗೆ ಇಳಿಸಿ. ಅವನು ಏನು ಆಗಲ್ಲ, ನೀವಿಬ್ರು ಬನ್ನಿ ಕೂತ್ಕೊಳ್ಳಿ. ಧ್ರುವ, ನಿನ್ ಕೈಯಲ್ಲಿ ಏನಿದೆ? ಆಚೆಲ್ಲೂ ತಿನ್ಬಾರ್ದು ಅಂತ ಅಮ್ಮ ತಿಂಡಿ ಕೊಟ್ಟಿದ್ದಾರೆ. ಓ, ಇವತ್ತು ನಿಮ್ಮ ಅಮ್ಮನ ಕೈ ರುಚಿ ತಿನ್ನೋ ಭಾಗ್ಯ ನನಗಿದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು, ಕಾಂತ ಬಂದಿಲ್ವಾ? ಅವ್ರನ್ನ ಮುಂಚೆನೆ ಫಾರ್ಮ್ ಹೌಸ್ ಕಳ್ಸಿದ್ದೀವಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ. ಸರಿ, ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ ಬಾ. ವಿಕ್ಕಿ ಬಾವನ ಮಲ್ಗಿದ ಜಾಗದಿಂದ ಎತ್ತಾಕೊಂಡು ಬಂದು ಕಾರ್ ಮೇಲೆ ಮಲಗಿಸಿ ಅವ್ರ ಕೈ ಕಾಲನ್ನ ಕಟ್ಟಾಕಿ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಅವ್ರಿಗೆ ಎಚ್ಚರ ಆಗಿಲ್ಲ. ಅಂದ್ರೆ ಅವ್ರಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀರಾ ಹೇಗೆ? ಅಯ್ಯೋ ಅಮ್ಮೋ, ಅವನಾಗವನೇ ಹೇಳೋವರೆಗೂ ಅವ್ನ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅವ್ನಿಗೆ ಎಚ್ಚರ ಆಗಲ್ಲ. ಅಷ್ಟು ದೊಡ್ಡ ಕುಂಕರ್ಣ ಅವನು. ನಡ್ರಿ ಹೋಗೋಣ. ಆಲ್ ದಿ ಬೆಸ್ಟ್. ಆಹಾ, ಏನಿದು ಆನಂದ! ಕಂಡ್ಬಿಟ್ರು ಕನ್ಸಲ್ಲಿ ತೇಲಾಡ್ತಾ ಇದ್ದೀನಿ.
ತಂಪು ಗಾಳಿ ಮೋಡಗಳ ಮುಟ್ಟುತ್ತಾ ಬಾಣಂಚಿನಲ್ಲಿ ತೇಲುತ್ತಾ ಈ ಸಂಭ್ರಮದಲ್ಲಿ ನನ್ನ ಹೆಂಡತಿನ ನನ್ನ ಪಕ್ಕದಲ್ಲಿರ್ಬೇಕಾಗಿತ್ತು. ತುಂಬಾ ಚೆನ್ನಾಗಿರ್ತಾ ಇತ್ತು.